ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಮಧ್ಯೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಒಂದು ನಾಯಿಗೆ ಬಿಸ್ಕೆಟ್ ಹಾಕಿದ್ದು ಚರ್ಚೆಗೆ ಗ್ರಾಸವಾಗಿದೆ. ವೈರಲ್ ಆದ ವಿಡಿಯೋಗೆ ಬಿಜೆಪಿ ನಾಯಕರು ಟಾಂಗ್ ಕೊಟ್ಟರೆ ಖುದ್ದು ರಾಹುಲ್ ಗಾಂಧಿ ಇದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಭಾರತ್ ಜೋಡೋ ನ್ಯಾಯ ಯಾತ್ರೆ ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ತಮ್ಮ ಪಕ್ಷಕ್ಕೆ ಭದ್ರ ಬುನಾದಿ ಹಾಕಲು ಹೊರಟಿದ್ದಾರೆ. ಈ ಯಾತ್ರೆಯ ಮಧ್ಯೆ ಹಲವು ವಿಘ್ನಗಳು ರಾಹುಲ್ ಗಾಂಧಿಗೆ ಎದುರಾಗಿದೆ. ಭಾರತ್ ಜೋಡೋ ನ್ಯಾಯ ಯಾತ್ರೆಯ ಮಧ್ಯೆ ರಾಹುಲ್ ಗಾಂಧಿ ನಾಯಿಗೆ ಬಿಸ್ಕೆಟ್ ಹಾಕಲು ಹೋಗಿದ್ದು ತೀವ್ರ ಸಂಚಲನ ಸೃಷ್ಟಿಸಿದೆ. ನಾಯಿ ಬೇಡ ಅಂದ ಬಿಸ್ಕೆಟ್ ಕಾರ್ಯಕರ್ತನಿಗೆ ಕೊಟ್ರ ರಾಹುಲ್ ಗಾಂಧಿ. ವೈರಲ್ ವಿಡಿಯೋಗೆ ಕಿಡಿ ಹೊತ್ತಿಸಿದ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ. ಜಾರ್ಖಂಡ್ನಲ್ಲಿ ಭಾರತ್ ಜೋಡೋ ನ್ಯಾಯ ಯಾತ್ರೆ ಸಾಗುವಾಗ ಇದೊಂದು ಘಟನೆ ಭಾರೀ ಚರ್ಚೆಗೆ ಗುರಿಯಾಗಿದೆ. ರಾಹುಲ್ ಗಾಂಧಿ ಅವರು ತೆರೆದ ವಾಹನದ ಮೇಲೆ ಕುಳಿತಿದ್ದಾಗ ಬೆಂಬಲಿಗನೊಬ್ಬ ಅವರನ್ನ ಮಾತನಾಡಿಸಲು ಬಂದಿದ್ದಾನೆ. ಆಗ ನಾಯಿಗೆ ಕೊಟ್ಟ ಬಿಸ್ಕೆಟ್ ಅನ್ನೇ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ನಾಯಿ ಬಿಸ್ಕೆಟ್ ಅನ್ನ ಆ ವ್ಯಕ್ತಿಗೆ ನೀಡಿದ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಈ ವಿಡಿಯೋವನ್ನ ಅಸ್ಸಾಂ ಸಿಎಂ ಹಿಮಂತ ಬಿಸ್ವಾ ಶರ್ಮಾ ಅವರು ರೀಟ್ವೀಟ್ ಮಾಡಿದ್ದು ಕಾಂಗ್ರೆಸ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ನಾಯಿಗಳು ಬಿಜೆಪಿಗೆ ಏನು ತೊಂದರೆ ಮಾಡಿದೆ? ಬಿಜೆಪಿ ಟೀಕೆಗೆ ರಾಹುಲ್ ಗಾಂಧಿ ಕೌಂಟರ್ ಅಟ್ಯಾಕ್. ರಾಹುಲ್ ಗಾಂಧಿ ಅವರಿಗೆ ಶ್ವಾನಗಳು ಅಂದ್ರೆ ಬಹಳ ಪ್ರೀತಿ. ನಾಯಿಗಳ ಜೊತೆ ಕಾಲ ಕಳೆಯುವುದು ಅಂದ್ರೆ ಅವರಿಗೆ ಅಚ್ಚುಮೆಚ್ಚು. ಭಾರತ್ ಜೋಡೋ ನ್ಯಾಯ ಯಾತ್ರೆಯಲ್ಲಿ ನಾಯಿಗೆ ಬಿಸ್ಕೆಟ್ ಹಾಕುವ ವಿಡಿಯೋ ಬಿಜೆಪಿ ನಾಯಕರ ಕಣ್ಣಿಗೆ ಬಿದ್ದಿದೆ. ಬಿಜೆಪಿ ನಾಯಕರ ಟೀಕೆಗಳಿಗೆ ಖುದ್ದು ರಾಹುಲ್ ಗಾಂಧಿ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಬಿಸ್ಕೆಟ್ ಕೊಟ್ಟ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೇ ಅಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. कुत्ते को लाया मेरे पास, कुत्ता घबराया हुआ था, मैंने उसको खाने को दिया, वो कांप रहा था ऐसे, फिर मैंने कहा भैया आप खिला दो, उसने खिला दिया. हाँ जी, आपने झारखंड की यात्रा की 4 दिनों मतलब ये कुत्तों से ऑब्सेशन क्या है? नहीं सचमुच ये बीजेपी के लोगों को कुत्तों से ऑब्सेशन क्या है? कुत्तों ने क्या बिगाड़ा है? ರಾಹುಲ್ ಗಾಂಧಿ ಅವರು ನಾಯಿಗೆ ಬಿಸ್ಕೆಟ್ ಕೊಟ್ಟ ವಿಡಿಯೋ ವೈರಲ್ ಆದ ಮೇಲೆ ಸಾಕಷ್ಟು ರಾಜಕೀಯ ತಿರುವು ಪಡೆದುಕೊಂಡಿತ್ತು. ಬಿಜೆಪಿ ನಾಯಕರು ರಾಹುಲ್ ಗಾಂಧಿ ನಾಯಿ ಬೇಡ ಎಂದ ಬಿಸ್ಕೆಟ್ ಅನ್ನೇ ಕಾರ್ಯಕರ್ತನಿಗೆ ಕೊಟ್ಟಿದ್ದಾರೆ ಎಂದು ಆರೋಪಿಸಿದ್ರು. ನಾಯಿಗೆ ಬಿಸ್ಕೆಟ್ ಕೊಟ್ಟ ವಿಡಿಯೋಗೆ ಕಾಂಗ್ರೆಸ್ ಪಕ್ಷ ಮತ್ತೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಅಸಲಿಗೆ ರಾಹುಲ್ ಗಾಂಧಿ ಕಡೆಯಿಂದ ಬಿಸ್ಕೆಟ್ ಸ್ವೀಕರಿಸಿದ ನಾಯಿ ಹಾಗೂ ಅದರ ಮಾಲೀಕನ ವಿಡಿಯೋವನ್ನ ರಿಲೀಸ್ ಮಾಡಿ ತಿರುಗೇಟು ಕೊಟ್ಟಿದೆ. ಒಟ್ನಲ್ಲಿ ರಾಹುಲ್ ಗಾಂಧಿಯಿಂದ ನಾಯಿಗೆ ನೀಡಿದ್ದ ಬಿಸ್ಕೆಟ್ ವಿಡಿಯೋ ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇತ್ತೀಚೆಗೆ ಜಾರ್ಖಂಡ್ನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಮೋದಿ ಅಭಿಮಾನಿಗಳ ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಭಾರತ್ ಜೋಡೋ ನ್ಯಾಯ ಯಾತ್ರೆ ವೇಳೆ ಮೋದಿ ಮೋದಿ ಎಂದು ಘೋಷಣೆ ಕೂಗಿದ ವಿಡಿಯೋ ವೈರಲ್ ಆಗಿತ್ತು. ಇದೀಗ ರಾಹುಲ್ ಗಾಂಧಿ ನಾಯಿಗೆ ಬಿಸ್ಕೆಟ್ ನೀಡಿದ ವಿಡಿಯೋ ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಕಳೆದ ಜನವರಿ 14ರಂದು ಮಣಿಪುರದಿಂದ ಆರಂಭವಾಗಿರುವ ಭಾರತ್ ಜೋಡೋ ನ್ಯಾಯ ಯಾತ್ರೆ ಸದ್ಯ ಜಾರ್ಖಂಡ್ ರಾಜ್ಯದಿಂದ ಒಡಿಶಾದತ್ತ ಸಾಗ್ತಾ ಇದೆ. 15 ರಾಜ್ಯಗಳಲ್ಲಿ ಸಂಚರಿಸುವ ರಾಹುಲ್ ಗಾಂಧಿ ಅವರ ಈ ಯಾತ್ರೆ ಮುಂಬೈನಲ್ಲಿ ಅಂತ್ಯವಾಗಲಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.